ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಬಂಧುಗಳೇ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಯಾರೆಲ್ಲ ಉಪವಾಸ ಇದ್ದೀರಾ? ಇವತ್ತು ತುಂಬ ಒಳ್ಳೆಯ ದಿನ, ಪರ್ವದಿನ. ಇವತ್ತು ಅಂತಂದರೆ ಮಾಘ ಶುದ್ಧ ಏಕಾದಶಿ ದಿನ ಇವತ್ತು ಅಲ್ವಾ? ಈ ಮಾಘ ಶುದ್ಧ ಏಕಾದಶಿ ದಿನ ಯಾರು ಉಪವಾಸ ಇರ್ತಾರೋ ಅವ್ರು ತುಂಬ ಒಳ್ಳೆಯದು ಅಂತ ಒಂದು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಏನಪ್ಪ ಬಂಧುಗಳೇ ಅಂದರೆ, ಈ ಮಾಘ ಮಾಸದಲ್ಲಿ ಬರುವಂಥ ಏಕಾದಶಿ ಇದೆಯಲ್ಲ, ಇದಕ್ಕೆ 3 ಹೆಸರಿಂದ ಕರೀತಾರೆ. ಜಯ ಏಕಾದಶಿ ಅಂತ ಕೂಡ ಹೇಳ್ತಾರೆ, ಭೀಷ್ಮ ಏಕಾದಶಿ ಅಂತ ಕೂಡ ಹೇಳ್ತಾರೆ, ಹಾಗೆ ಭೀಮ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಈ 3 ಒಂದು ಹೆಸರಿಂದ ಇದನ್ನು ಕರೀತಾರೆ. ಬಹಳ ಶ್ರೇಷ್ಠವಾದಂಥ ಏಕಾದಶಿ. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಇಡೀ ಏಕಾದಶಿ ಅಂದರೆ ಪ್ರತಿ ತಿಂಗಳು 2 ಏಕಾದಶಿ ಬರುತ್ತೆ ಅಂದರೆ 12 24 ಏಕಾದಶಿಗಳಲ್ಲಿ ಬಹಳಷ್ಟು ಪವಿತ್ರವಾದದ್ದು, ತುಂಬ ತುಂಬ ಪುಣ್ಯಪ್ರದವಾದದ್ದು ಈ ಏಕಾದಶಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ಈ ಏಕಾದಶಿಯನ್ನು ಮಾಡೋದು ತುಂಬ ಒಳ್ಳೆಯದು ಬಂಧುಗಳೇ. ಏನಪ್ಪ, ಯಾಕೆ ಇದನ್ನು ಭೀಷ್ಮ ಏಕಾದಶಿ ಅಂತ ಕರೀತಾರೆ ಅಂತಂದರೆ, ಭೀಷ್ಮರ ಬಗ್ಗೆ ನಿಮ್ಗೆ ಗೊತ್ತು. ಭೀಷ್ಮರು ಶ್ರೀಕೃಷ್ಣನ ಪರಮ ಭಕ್ತರು. ಕೃಷ್ಣ ಅಂದರೆ ಇಲ್ಲದ ಪ್ರೀತಿ ಭೀಷ್ಮರಿಗೆ. ಇವರು ಶರಶಯ್ಯಲ್ಲಿರ್ತಾರಲ್ಲ, ಈಗ ಇಚ್ಛಾಮರಣಿ ಅಲ್ವಾ? ಇಚ್ಛಾಮರಣಿ ತಂದೆಯಿಂದ ಒಂದು ವರ ಪಡ್ಕೊಂಡಿರ್ತಾರೆ, ನಿನಗೆ ಇಚ್ಛೆ ಬಂದಾಗ ನೀನು ಮರಣ ಹೊಂದು ಅನ್ನೋದು. ಹಾಗೆ ಇಚ್ಛಾಮರಣಿ ಇವರು. ಹಾಗಾಗಿ ಶರಶಯ್ಯಲ್ಲಿ ಮಲಗಿದ್ದಾಗ ಎಡೆಬಿಡದೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ, ಭಗವಂತನ ಜಪ ಮಾಡ್ತಾ ಇರ್ತಾರೆ. ಇವರು ಉತ್ತರಾಯಣ ಪುಣ್ಯಕಾಲ ಬರೋದಕ್ಕೆ ಕಾಯ್ತಾ ಇರ್ತಾರೆ. ಉತ್ತರಾಯಣದಲ್ಲಿ ಅಷ್ಟಮಿ ದಿನ ವರೆಗೂ ಕಾಯ್ತಾ ಇರ್ತಾರೆ. ಅಷ್ಟಮಿ ದಿನ ಅವರು ತಮ್ಮ ಜೀವವನ್ನು ತ್ಯಜಿಸ್ತಾರೆ. ಹಾಗಾಗಿ ಇಷ್ಟು ದಿನ ಶರಶೈಲಿ ಮಲಗಿದ್ದಷ್ಟು ದಿನವೂ ಅವರ ವಿಷ್ಣುವನ್ನು ಜಪ ಮಾಡ್ತಾ ಇರ್ತಾರೆ, ವಿಷ್ಣುವಿನ ಒಂದು ಇದನ್ನು ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ. ಇದೇ ವಿಷ್ಣು ಸಹಸ್ರನಾಮ ಅಂತ ಇವಾಗ ನಾವು ಹೇಳ್ತೀವಲ್ಲ, ಭೀಷ್ಮ ಉವಾಚ ಅಂತ ಬರುತ್ತೆ ನೋಡಿ. ಇದರಲ್ಲಿ ಈ ಒಂದು ವಿಷ್ಣು ಸಹಸ್ರನಾಮ ಇಲ್ಲೇ ಏರ್ಪಟ್ಟಿದ್ದು. ಇದನ್ನೆಲ್ಲ ಸಂಗ್ರಹ ಮಾಡಿ ವಿಷ್ಣು ನನ್ನ ಭಕ್ತ ಭೀಷ್ಮ ಇದನ್ನೆಲ್ಲ ಜಗತ್ತಿಗೆ ಹೇಳಿಕೊಟ್ಟಿದ್ದಾನೆ. ಇದನ್ನು ಭೀಷ್ಮ ಏಕಾದಶಿ ಅಂತಲೇ ಪ್ರಸಿದ್ಧಿಯಾಗಲಿ. ಈ ಏಕಾದಶಿ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಮುಕ್ತಿ ಸಿಗಲಿ, ನಿಜವಾಗ್ಲೂ ಅವ್ರ ವೈಕುಂಠವೇ ಅವ್ರಿಗೆ ಸಿಗುತ್ತೆ, ಪ್ರಾಪ್ತಿಯಾಗತ್ತೆ ಅಂತ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ಇದನ್ನು ಭೀಷ್ಮ ಏಕಾದಶಿ ಎನ್ನುವಂಥ ಒಂದು ಹೆಸರಿಂದ ಕರೀತಾರೆ. ಇನ್ನು ಜಯ ಏಕಾದಶಿ ಅಂತ ಕೂಡ ಕರೀತಾರೆ. ಇಂದ್ರದೇವ ಈ ಏಕಾದಶಿ ದಿನದಲ್ಲಿ ಏಕಾದಶಿ ಉಪವಾಸ